ನಿಮಗೆಲ್ಲ ಗೊತ್ತು ದತ್ತಪೀಠದ ವಿವಾದ ಎಷ್ಟು ದಿನಗಳಿಂದ ಇದೆ, ಯಾವ ರೀತಿ ಹೋರಾಟಗಳು, ಯಾವ ರೀತಿ ಅಸಮಾಧಾನಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಈಗ ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ. ಆ ನಿರ್ದೇಶನವನ್ನ ಸರ್ಕಾರ ಫಾಲೋ ಮಾಡಲೇಬೇಕು. ಹಾಗಾಗಿ ಗೃಹ ಸಚಿವರು ಅದನ್ನ ಫಾಲೋ ಮಾಡ್ತಾರಾ, ಸಂಧಾನ ಮಾಡ್ತಾರಾ, ಈ ವಿವಾದಕ್ಕೆ ನಾಂದಿ ಹಾಡ್ತಾರಾ ಅನ್ನುವಂಥ ಅನುಮಾನ ಇದೆ. ಯಾಕೆ ಅನುಮಾನ ಅನ್ನುವಂಥ ಪದವನ್ನ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದತ್ತಪೀಠದ ವಿವಾದ ಮತ್ತೆ ಮುನ್ನೆಲೆಗೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ. ಹಿಂದೂ ಮುಸ್ಲಿಮರ ವಿವಾದಿತ ಕೇಂದ್ರ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಪೂಜಾ ಪದ್ಧತಿ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಹೀಗಾಗಿ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಹೌದು, ದತ್ತಪೀಠ ವಿವಾದಕ್ಕೆ ತೆರೆ ಎಳೆಯಲು ಸುಪ್ರೀಂ ಕೋರ್ಟ್ 2 ತಿಂಗಳ ಗಡುವು ನೀಡಿತ್ತು. ಹೀಗಾಗಿ ಇಂದು ಜಿಲ್ಲೆಯ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು, ಸಂಘಟನೆಯ ಮುಖಂಡರೊಂದಿಗೆ ಪರಮೇಶ್ವರ್ ಮೀಟಿಂಗ್ ಮಾಡಲಿದ್ದಾರೆ. ಒಂದ್ ಕಡೆ ಮುಜವರ ನೇತೃತ್ವದಲ್ಲಿ ಪೂಜೆಗೆ ಮುಸ್ಲಿಂ ಸಂಘಟನೆಗಳು ಪಟ್ಟು ಹಿಡಿದಿವೆ. ನಾಗನಹಳ್ಳಿ ದರ್ಗಾ ಸಂಬಂಧಿಸಿದ ಜಾಗ ಮುಸ್ಲಿಮರಿಗೆ ಸೇರಿದ್ದು ಎನ್ನಲಾಗಿದೆ. ಇನ್ನು ದತ್ತಪೀಠದಲ್ಲಿ ಮುಜವರ್ ನೇತೃತ್ವದಲ್ಲಿ ಪೂಜೆ ಮಾಡಲು ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಕಾಫಿನಾಡಿನ ವಿವಾದ ಸದ್ಯ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು, ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಯಾರ ಪರ ಇರಲಿದೆ ಎನ್ನುವುದೇ ಸದ್ಯದ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ದತ್ತಪೀಠದ ವಿವಾದ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಾಬಾ ಬುಡನ್ಗಿರಿಯ ದತ್ತಪೀಠ ವಿವಾದ ಇದು. ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಗುಹೆಗೆ ತೆರಳೋದಕ್ಕೆ 2 ಬದಿಗಳಲ್ಲೂ ಕೂಡ ಗೋರಿಗಳಿದೆ. ಗುಹೆ ಒಳಗಡೆ ಒಂದು ವಿಶಾಲವಾದ ಹಜಾರ ಕೂಡ ಇದೆ. ಮತ್ತೊಂದು ಭಾಗದಲ್ಲಿ ದತ್ತಾತ್ರೇಯರ ಪಾದುಕೆಗಳಿದೆ. ಗುಹೆ ಒಳಗಡೆ ಸದಾಕಾಲ ನಂದಾದೀಪ ಉರಿತಾ ಇರುತ್ತೆ. ಹಜಾರದ ಒಂದು ಭಾಗದಲ್ಲಿ 4 ಗೋರಿಗಳಿದೆ. ದತ್ತಾತ್ರೇಯರ ಶಿಷ್ಯರ ಸಮಾಧಿ 2 ಹಿಂದೂಗಳ ಅಂದರೆ ಈ ವಿಚಾರವನ್ನು ಹಿಂದೂಗಳು ವಾದ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದಿನಿಂದಲೂ ಕೂಡ. ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಇಲ್ಲ. 1990ರಿಂದ ದತ್ತಪೀಠದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಆರಂಭಿಸಿದ್ರು. ಅಣ್ಣಪ್ಪ ಶೆಟ್ಟಿ ನೇತೃತ್ವದಲ್ಲಿ ಪೂಜಾ ಸಮಿತಿಯ ರಚನೆ ಆಯಿತು. ವಕ್ಫ್ ಬೋರ್ಡ್ನ ಗುಹೆಯಲ್ಲಿದ್ದ ಪಾದುಕೆ, ದೀಪ ವಶಕ್ಕೆ ಪಡೆದುಕೊಳ್ಳಲಾಯಿತು. ಜಿಲ್ಲಾಡಳಿತ ವಶಕ್ಕೆ ಪಡೆದಿದ್ದನ್ನ ಪ್ರಶ್ನೆ ಮಾಡಿಯೇ ಅಣ್ಣಪ್ಪ ಶೆಟ್ಟಿಯವರು ಜಿಲ್ಲಾ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಇದಿಷ್ಟು ವಿವಾದ. ಈ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಿತ್ತು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿರೋದು 2 ತಿಂಗಳಲ್ಲಿ ಈ ವಿವಾದವನ್ನ ಬಗೆಹರಿಸಬೇಕು ಅಂತ. ಆ ನಿಟ್ಟಿನಲ್ಲೇ ಇವತ್ತು ಗೃಹ ಸಚಿವರು ಸಭೆ ಮಾಡ್ತಾರಂತೆ. ಆ ಸಭೆಯ ಮೂಲಕ ವಿವಾದ ಅಂತ್ಯ ಆಗತ್ತಾ ಬಹಳ ಕುತೂಹಲ ಇದೆ. ನಿಮಗೆಲ್ಲ ಗೊತ್ತು ದತ್ತಪೀಠದ ವಿವಾದ ಎಷ್ಟು ದಿನಗಳಿಂದ ಇದೆ, ಯಾವ ರೀತಿ ಹೋರಾಟಗಳು, ಯಾವ ರೀತಿ ಅಸಮಾಧಾನಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಈಗ ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ. ಆ ನಿರ್ದೇಶನವನ್ನ ಸರ್ಕಾರ ಫಾಲೋ ಮಾಡಲೇಬೇಕು. ಹಾಗಾಗಿ ಗೃಹ ಸಚಿವರು ಅದನ್ನ ಫಾಲೋ ಮಾಡ್ತಾರಾ, ಸಂಧಾನ ಮಾಡ್ತಾರಾ, ಈ ವಿವಾದಕ್ಕೆ ನಾಂದಿ ಹಾಡ್ತಾರಾ ಅನ್ನುವಂಥ ಅನುಮಾನ ಇದೆ. ಯಾಕೆ ಅನುಮಾನ ಅನ್ನುವಂಥ ಪದವನ್ನ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದತ್ತಪೀಠದ ವಿವಾದ ಮತ್ತೆ ಮುನ್ನೆಲೆಗೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ. ಹಿಂದೂ ಮುಸ್ಲಿಮರ ವಿವಾದಿತ ಕೇಂದ್ರ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಪೂಜಾ ಪದ್ಧತಿ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಹೀಗಾಗಿ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಹೌದು, ದತ್ತಪೀಠ ವಿವಾದಕ್ಕೆ ತೆರೆ ಎಳೆಯಲು ಸುಪ್ರೀಂ ಕೋರ್ಟ್ 2 ತಿಂಗಳ ಗಡುವು ನೀಡಿತ್ತು. ಹೀಗಾಗಿ ಇಂದು ಜಿಲ್ಲೆಯ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು, ಸಂಘಟನೆಯ ಮುಖಂಡರೊಂದಿಗೆ ಪರಮೇಶ್ವರ್ ಮೀಟಿಂಗ್ ಮಾಡಲಿದ್ದಾರೆ. ಒಂದ್ ಕಡೆ ಮುಜವರ ನೇತೃತ್ವದಲ್ಲಿ ಪೂಜೆಗೆ ಮುಸ್ಲಿಂ ಸಂಘಟನೆಗಳು ಪಟ್ಟು ಹಿಡಿದಿವೆ. ನಾಗನಹಳ್ಳಿ ದರ್ಗಾ ಸಂಬಂಧಿಸಿದ ಜಾಗ ಮುಸ್ಲಿಮರಿಗೆ ಸೇರಿದ್ದು ಎನ್ನಲಾಗಿದೆ. ಇನ್ನು ದತ್ತಪೀಠದಲ್ಲಿ ಮುಜವರ್ ನೇತೃತ್ವದಲ್ಲಿ ಪೂಜೆ ಮಾಡಲು ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ.
ಹೀಗಾಗಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಕಾಫಿನಾಡಿನ ವಿವಾದ ಸದ್ಯ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು, ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಯಾರ ಪರ ಇರಲಿದೆ ಎನ್ನುವುದೇ ಸದ್ಯದ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ದತ್ತಪೀಠದ ವಿವಾದ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಾಬಾ ಬುಡನ್ಗಿರಿಯ ದತ್ತಪೀಠ ವಿವಾದ ಇದು. ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಗುಹೆಗೆ ತೆರಳೋದಕ್ಕೆ ಎರಡೂ ಬದಿಗಳಲ್ಲೂ ಕೂಡ ಗೋರಿಗಳಿದೆ. ಗುಹೆ ಒಳಗಡೆ ಒಂದು ವಿಶಾಲವಾದ ಹಜಾರ ಕೂಡ ಇದೆ. ಮತ್ತೊಂದು ಭಾಗದಲ್ಲಿ ದತ್ತಾತ್ರೇಯರ ಪಾದುಕೆಗಳಿದೆ. ಗುಹೆ ಒಳಗಡೆ ಸದಾಕಾಲ ನಂದಾದೀಪ ಉರಿತಾ ಇರುತ್ತೆ. ಹಜಾರದ ಒಂದು ಭಾಗದಲ್ಲಿ 4 ಗೋರಿಗಳಿದೆ. ದತ್ತಾತ್ರೇಯರ ಶಿಷ್ಯರ ಸಮಾಧಿ ಎರಡು ಹಿಂದೂಗಳ ಅಂದ್ರೆ ಈ ವಿಚಾರವನ್ನ ಹಿಂದೂಗಳು ವಾದ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದಿನಿಂದಲೂ ಕೂಡ. ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಇಲ್ಲ. 1990ರಿಂದ ದತ್ತಪೀಠದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಆರಂಭಿಸಿದ್ರು. ಅಣ್ಣಪ್ಪ ಶೆಟ್ಟಿ ನೇತೃತ್ವದಲ್ಲಿ ಪೂಜಾ ಸಮಿತಿಯ ರಚನೆ ಆಯಿತು. ವಕ್ಫ್ ಬೋರ್ಡ್ನ ಗುಹೆಯಲ್ಲಿದ್ದ ಪಾದುಕೆ ದೀಪ ವಶಕ್ಕೆ ಪಡೆದುಕೊಳ್ಳಲಾಯಿತು. ಜಿಲ್ಲಾಡಳಿತ ವಶಕ್ಕೆ ಪಡೆದಿದ್ದನ್ನ ಪ್ರಶ್ನೆ ಮಾಡಿಯೇ ಅಣ್ಣಪ್ಪ ಶೆಟ್ಟಿಯವರು ಜಿಲ್ಲಾ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಇದಿಷ್ಟು ವಿವಾದ. ಈ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಿತ್ತು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿರೋದು 2 ತಿಂಗಳಲ್ಲಿ ಈ ವಿವಾದವನ್ನ ಬಗೆಹರಿಸಬೇಕು ಅಂತ. ಆ ನಿಟ್ಟಿನಲ್ಲೇ ಇವತ್ತು ಗೃಹ ಸಚಿವರು ಸಭೆ ಮಾಡ್ತಾರಂತೆ. ಆ ಸಭೆಯ ಮೂಲಕ ವಿವಾದ ಅಂತ್ಯ ಆಗುತ್ತಾ ಬಹಳ ಕುತೂಹಲ ಇದೆ. ನಿಮಗೆಲ್ಲ ಗೊತ್ತು, ದತ್ತಪೀಠದ ವಿವಾದ ಎಷ್ಟು ದಿನಗಳಿಂದಿದೆ, ಯಾವ ರೀತಿ ಹೋರಾಟಗಳು, ಯಾವ ರೀತಿ ಅಸಮಾಧಾನಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಈಗ ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ. ಆ ನಿರ್ದೇಶನವನ್ನ ಸರ್ಕಾರ ಫಾಲೋ ಮಾಡಲೇಬೇಕು. ಹಾಗಾಗಿ ಗೃಹ ಸಚಿವರು ಅದನ್ನ ಫಾಲೋ ಮಾಡ್ತಾರಾ, ಸಂಧಾನ ಮಾಡ್ತಾರಾ, ಈ ವಿವಾದಕ್ಕೆ ನಾಂದಿ ಹಾಡ್ತಾರಾ ಅನ್ನುವಂಥ ಅನುಮಾನ ಇದೆ. ಯಾಕೆ ಅನುಮಾನ ಅನ್ನುವಂಥ ಪದವನ್ನ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದತ್ತಪೀಠದ ವಿವಾದ ಮತ್ತೆ ಮುನ್ನೆಲೆಗೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ. ಹಿಂದೂ ಮುಸ್ಲಿಮರ ವಿವಾದಿತ ಕೇಂದ್ರ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಪೂಜಾ ಪದ್ಧತಿ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಹೀಗಾಗಿ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಹೌದು, ದತ್ತಪೀಠ ವಿವಾದಕ್ಕೆ ತೆರೆ ಎಳೆಯಲು ಸುಪ್ರೀಂ ಕೋರ್ಟ್ 2 ತಿಂಗಳ ಗಡುವು ನೀಡಿತ್ತು. ಹೀಗಾಗಿ ಇಂದು ಜಿಲ್ಲೆಯ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು, ಸಂಘಟನೆಯ ಮುಖಂಡರೊಂದಿಗೆ ಪರಮೇಶ್ವರ್ ಮೀಟಿಂಗ್ ಮಾಡಲಿದ್ದಾರೆ. ಒಂದ್ ಕಡೆ ಮುಜವರ ನೇತೃತ್ವದಲ್ಲಿ ಪೂಜೆಗೆ ಮುಸ್ಲಿಂ ಸಂಘಟನೆಗಳು ಪಟ್ಟು ಹಿಡಿದಿವೆ. ನಾಗನಹಳ್ಳಿ ದರ್ಗಾ ಸಂಬಂಧಿಸಿದ ಜಾಗ ಮುಸ್ಲಿಮರಿಗೆ ಸೇರಿದ್ದು ಎನ್ನಲಾಗಿದೆ. ಇನ್ನು ದತ್ತಪೀಠದಲ್ಲಿ ಮುಜವರ್ ನೇತೃತ್ವದಲ್ಲಿ ಪೂಜೆ ಮಾಡಲು ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಕಾಫಿನಾಡಿನ ವಿವಾದ ಸದ್ಯ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು, ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಯಾರ ಪರ ಇರಲಿದೆ ಎನ್ನುವುದೇ ಸದ್ಯದ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ದತ್ತಪೀಠದ ವಿವಾದ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಾಬಾ ಬುಡನ್ಗಿರಿಯ ದತ್ತಪೀಠ ವಿವಾದ ಇದು. ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಗುಹೆಗೆ ತೆರಳೋದಕ್ಕೆ ಎರಡೂ ಬದಿಗಳಲ್ಲೂ ಕೂಡ ಗೋರಿಗಳಿದೆ. ಗುಹೆ ಒಳಗಡೆ ಒಂದು ವಿಶಾಲವಾದ ಹಜಾರ ಕೂಡ ಇದೆ. ಮತ್ತೊಂದು ಭಾಗದಲ್ಲಿ ದತ್ತಾತ್ರೇಯರ ಪಾದುಕೆಗಳಿದೆ. ಗುಹೆ ಒಳಗಡೆ ಸದಾಕಾಲ ನಂದಾದೀಪ ಉರಿತಾ ಇರುತ್ತೆ. ಹಜಾರದ ಒಂದು ಭಾಗದಲ್ಲಿ 4 ಗೋರಿಗಳಿದೆ. ದತ್ತಾತ್ರೇಯರ ಶಿಷ್ಯರ ಸಮಾಧಿ ಎರಡು ಹಿಂದೂಗಳ ಅಂದ್ರೆ ಈ ವಿಚಾರವನ್ನ ಹಿಂದೂಗಳು ವಾದ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದಿನಿಂದಲೂ ಕೂಡ. ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಇಲ್ಲ. 1990ರಿಂದ ದತ್ತಪೀಠದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಆರಂಭಿಸಿದ್ರು. ಅಣ್ಣಪ್ಪ ಶೆಟ್ಟಿ ನೇತೃತ್ವದಲ್ಲಿ ಪೂಜಾ ಸಮಿತಿಯ ರಚನೆ ಆಯಿತು. ವಕ್ಫ್ ಬೋರ್ಡ್ನ ಗುಹೆಯಲ್ಲಿದ್ದ ಪಾದುಕೆ ದೀಪ ವಶಕ್ಕೆ ಪಡೆದುಕೊಳ್ಳಲಾಯಿತು. ಜಿಲ್ಲಾಡಳಿತ ವಶಕ್ಕೆ ಪಡೆದಿದ್ದನ್ನ ಪ್ರಶ್ನೆ ಮಾಡಿಯೇ ಅಣ್ಣಪ್ಪ ಶೆಟ್ಟಿಯವರು ಜಿಲ್ಲಾ ನ್ಯಾಯಾಲಯದ ಮೆಟ್ಟಿಲೇರಿದ್ರು.
ಇದಿಷ್ಟು ವಿವಾದ. ಈ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೆ ಹತ್ತಿತ್ತು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿರೋದು 2 ತಿಂಗಳಲ್ಲಿ ಈ ವಿವಾದವನ್ನ ಬಗೆಹರಿಸಬೇಕು ಅಂತ. ಆ ನಿಟ್ಟಿನಲ್ಲೇ ಇವತ್ತು ಗೃಹ ಸಚಿವರು ಸಭೆ ಮಾಡ್ತಾರಂತೆ. ಆ ಸಭೆಯ ಮೂಲಕ ವಿವಾದ ಅಂತ್ಯ ಆಗತ್ತಾ ಬಹಳ ಕುತೂಹಲ ಇದೆ.